ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಅಮ್ಮ ಮತ್ತು ಮಗಳು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಈಸಿ ಅಂದರೆ ತುಂಬ ಜಲ್ದಿ ಬಿಡೋ ರಂಗೋಲಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಾವು ಬೆಳಗ್ಗೆ ಬೇಗ ಎದ್ದ ಕೂಡಲೇ ನಾವು ಮನೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಹೊಸ್ಲೆಲ್ಲ ತೊಳೆದ್ಮೇಲೆ ನೆಕ್ಸ್ಟ್ ಬರೋದೇ ಯಾವ ರಂಗೋಲಿ ಬಿಡಬೇಕು ಇವತ್ತು ಅಂತ ಅಂದ್ಬಿಟ್ಟು ನಾನು ಇವತ್ತು ಒಂದು 6 ಈಸಿ ರಂಗೋಲಿಗಳನ್ನ ತೋರಿಸ್ತಿದ್ದೀನಿ. ನಿಮಗೆಲ್ಲ ಅದು ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಫಸ್ಟ್ನೇ ರಂಗೋಲಿ ಬಂದುಬಿಟ್ಟು ಸ್ವಸ್ತಿಕ್ ಥರ 3x1. ಅದು ತುಂಬ ಈಸಿನೇ. ಸೆಕೆಂಡ್ನೇದು ನಾನು ಇವಾಗ ಬಿಡ್ತಿರೋದು 5x5. ಅದು ನೀವು ಹೊಸ್ಲ ಹತ್ರ ಬೇಕಂದ್ರೂ ಬಿಟ್ಕೋಬೋದು, ಕೆಳಗಡೆ ನಿಮ್ಮದು ಪ್ಯಾಸೇಜ್ ಇರುತ್ತಲ್ವ ಅಲ್ಲಿ ಬೇಕಾದರೂ ಬಿಟ್ಕೋಬೋದು ಫ್ರೆಂಡ್ಸ್. ತುಂಬ ಈಸಿ ಇರುತ್ತೆ. ಎಲ್ಲನೂ ಅಯ್ಯೋ ಟೆನ್ಷನ್ ತೊಗೊಂಡು ಈ ರಂಗೋಲಿ ಬಿಡಬೇಕಾ ಆ ರಂಗೋಲಿ ಬಿಡಬೇಕಾ ಅಂತ ಏನಿಲ್ಲ. ಬೇಗ ಪಟ್ ಅಂತ ನೆನಪಾಗೋ ರಂಗೋಲಿಗಳು ಇವೆಲ್ಲನೂ. ನೆಕ್ಸ್ಟ್ ಬಿಡುತ್ತೀನಿ 7x4. ಇದೆಲ್ಲರಿಗೂ ಗೊತ್ತೇ ಇರುತ್ತೆ. ಅದು ಬೇರೆ ಬೇರೆ ಥರನೂ ಬಿಡ್ಬೋದು. ನಾನಿವತ್ತು ಒಂದು ಡಿಸೈನ್ ಅಷ್ಟೇ ನಿಮಗೆ ತೋರಿಸಿದ್ದೀನಿ. ಸೆಂಟ್ರಲ್ ಒಂದು ಫ್ಲವರ್ ಬರುತ್ತೆ, ಸೈಡಲ್ಲಿ ಈ ಥರ 4 ಒಂದು ಡೈಮಂಡ್ ಶೇಪ್ ಬರುತ್ತೆ. ಅದಕ್ಕೆ ಕನೆಕ್ಷನ್ ಈ ಥರ ಸೈಡಲ್ಲಿ ಅದಕ್ಕೊಂದು ಸ್ವಲ್ಪ ಡಿಸೈನ್ ನಾನಿವತ್ತು ಪೆನ್ನಲ್ಲಿ ಬಿಟ್ಟಿರೋದ್ರಿಂದ ಶೈನಿಂಗ್ ಪೆನ್ನಲ್ಲಿ ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ಕೆಮ್ಮಣ್ಣಲ್ಲಿ ಬಿಟ್ಕೋಬೋದು. ರಂಗೋಲಿ ಕಲರ್ ಕೂಡ ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಬಿಡೋದು 7x1. ಇದು ತುಂಬ ದೊಡ್ಡ ರಂಗೋಲಿ ಇದೆ. ಅದರಲ್ಲಿ ಒಂದು ಪಾರ್ಟ್ ತೊಗೊಂಡು ನಾನಿವತ್ತು ನಿಮಗೆ ತೋರಿಸ್ತಿದ್ದೀನಿ. 7x1 ಸೆಂಟ್ರಲ್ ಒಂದು ಫ್ಲವರ್ ಬರುತ್ತೆ, ಸೈಡಲ್ಲಿ 3ನ ಕನೆಕ್ಟ್ ಮಾಡೋದು ಒಂದು ಚಿಕ್ಕ ಒಳ್ಳೆ ಅದನ್ನ ಬಡ್ ಥರ ಕಾಣಿಸುತ್ತೆ, ಮೊಗ್ಗು. ನಾನು ಬಿಟ್ಟಿರೋದು ಬ್ಲ್ಯಾಕ್ ಕಲರ್ ಶೈನಿಂಗ್ ಪೆನ್ನಲ್ಲಿ, ಮತ್ತು ನಾನು ಡಿಸೈನ್ ಮಾಡ್ತಾಯಿರೋದು ರೆಡ್ ಕಲರ್ ಶೈನಿಂಗ್ ಪೆನ್ನಲ್ಲಿ. ನೀವು ಬೇಕಂದರೆ ವೈಟ್ ಕಲರ್ ರಂಗೋಲಿ ಹಿಟ್ಟಲ್ಲಿ ಬಿಟ್ಟು ಸೆಂಟ್ರಲ್ ಕಲರ್ ಬೇಕಂದ್ರೂ ಹಾಕ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು 5x1. ಅದೇ 5-3-1. ಇವೆಲ್ಲ ಸ್ವಲ್ಪ ನಮಗೆಲ್ಲ ಕಷ್ಟ ಅನಿಸುತ್ತೆ, ಬೇಗ ಪಟ್ ಅಂತ ನೆನಪಾಗೋಲ್ಲ. ಅದಕ್ಕೆ ನಾನಿವತ್ತು ಬೇಗ ನೆನಪಾಗೋ ಅಂಥದ್ದು ಈಸಿಯಾಗಿರೋವಂಥ ರಂಗೋಲಿಗಳನ್ನ ನಿಮಗೆಲ್ಲರಿಗೂ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಬಿಡೋದು ಫ್ಲವರ್ ಡಿಸೈನ್. ಫಸ್ಟ್ 8 ಸ್ಟೆಪ್ನ 2 ಟೈಮ್ಸ್ ಬಿಟ್ಕೋಬೇಕು. ನೆಕ್ಸ್ಟ್ 8 ಆದಮೇಲೆ ನೆಕ್ಸ್ಟ್ ಒನ್ ನಂಬರ್ ಸ್ಕಿಪ್ ಮಾಡಿ ಸೆಂಟರಲ್ಲಿ 8 6 4 2 ಬರೋವರೆಗೂ